ಪ್ರೀತಿಯ ವಿದ್ಯಾರ್ಥಿಗಳೇ, ಈ ವಿಡಿಯೋ ಮಾಡೋ ಮೂಲಕ ಮ್ಯಾಥಮೆಟಿಕ್ಸ್ನಲ್ಲಿ ನೂರು 1 ಮಾರ್ಕ್ಸ್ ಕ್ವಶನ್ಸು ಕಂಪ್ಲೀಟ್ ಆಗುತ್ತೆ. ಸೊ 100 ಮಾರ್ಕ್ಸ್ ಕ್ವಶನ್ ವಿಲ್ ಬಿ ಕಂಪ್ಲೀಟೆಡ್ ವಿತ್ ದಿಸ್ ವಿಡಿಯೋ. ಇನ್ನು ನೆಕ್ಸ್ಟ್ ನಾಳೆ ನಾಳೆ ನಾನು ಮಾಡುವಂತಹ ವಿಡಿಯೋದಲ್ಲಿ 2 ಮಾರ್ಕ್ಸಿಂದ ಮಾಡ್ತಾ ಹೋಗ್ತೀನಿ. 2 ಮಾರ್ಕ್ಸಿಂದು ಕೂಡ 100 ಕ್ವಶನ್ಸ್ಗಳನ್ನು ಮಾಡ್ತೀನಿ. ಸೊ ಈಗ ಮೊದಲನೇ ಕ್ವಶನ್ ಬರೋಣ. ಲಾಸ್ಟ್ ವಿಡಿಯೋದಲ್ಲಿ ನಾವು 87th ಕ್ವಶನ್ ತನಕ ಹೋಗಿದ್ವು. ಇವತ್ತಿನ ಕ್ಲಾಸಲ್ಲಿ 88th ಕ್ವಶನ್ ಹೋಗೋಣ. 88ನೇ ಕ್ವಶನ್, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಅಂತ ಇದೆ. ಕಾಸ್ ಸ್ಕ್ವೇರ್ 30 ಡಿಗ್ರಿ ಪ್ಲಸ್ ಸೈನ್ ಸ್ಕ್ವೇರ್ 30 ಡಿಗ್ರಿ ಅಂತ ಕೇಳಿದ್ದಾನೆ. ನಮಗೆ ಗೊತ್ತಿದೆ ಐಡೆಂಟಿಟಿ. ಏನಪ್ಪ ಐಡೆಂಟಿಟಿ ಅಂದರೆ, ದಟ್ ಈಸ್ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಇಟ್ ಈಸ್ ಈಕ್ವಲ್ ಟು 1 ಅಂತ ಕೊಟ್ಟಿದ್ದಾನೆ. ಥೀಟಾ ಏನಾರ ಇರಲಿ, ಸೊ ಥೀಟಾ ಅದು 30 ಡಿಗ್ರಿ ಇರಲಿ, 30 ಡಿಗ್ರಿ ಇರಲಿ, ಇಲ್ಲ 60 ಡಿಗ್ರಿ ಇರಲಿ, ದೆನ್ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ವಿಲ್ ಬಿ ಈಕ್ವಲ್ ಟು 1. ಹಾಗಾದರೆ ವಾಟ್ ಈಸ್ ಕಾಸ್ ಸ್ಕ್ವೇರ್ 30 ಡಿಗ್ರಿ ಪ್ಲಸ್ ಸೈನ್ ಸ್ಕ್ವೇರ್ 30 ಡಿಗ್ರಿ? ಸೊ ಇಟ್ ಈಸ್ ಆಲ್ಸೋ ಈಕ್ವಲ್ ಟು 1. Because it is in the form of cos square theta plus sin square theta. What is cos square theta plus sin square theta? It is 1. So our answer is 1. Then coming to 89th question. So if the common difference of an AP is 5. So on the AP nalli common difference kottidane. So D is equal to 5. Then what is the value of A18 ಮೈನಸ್ A13? ಸೊ A18 ಮತ್ತು A13ನ ವ್ಯಾಲ್ಯೂ ಕೇಳಿದ್ದಾನೆ. A18 ಮೈನಸ್ A13. ಸೊ A18ನ ಏನಂತ ಬರೀತೀರಾ? A ಪ್ಲಸ್ 17D ಮೈನಸ್ A13ನ ಏನಂತ ಬರೀತೀರಾ? A ಪ್ಲಸ್ 12D. ಇಲ್ಲಿ ಮೈನಸ್ ಇರೋದ್ರಿಂದ ನಾನು ಬ್ರಾಕೆಟಲ್ಲಿ ಬರ್ಕೊತೀನಿ ಅದನ್ನು. ಸೊ A ಪ್ಲಸ್ 17D ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್ A, ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್ 12D. ಸೊ ಈಗ ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಯಿತು. ಇನ್ನು ಉಳಿದಿದ್ದು 17D ಮೈನಸ್ 12D ಉಳಿತು. ಸೊ ಡಿ ಅಂದರೆ ವ್ಯಾಲ್ಯೂ ಗೊತ್ತು, ಇಟ್ ಈಸ್ 5. ಸೊ 17 ಇಂಟು 5 ಮೈನಸ್ 12 ಇಂಟು 5. 17 5s is 85 minus 12 5s is 60. What is 85 minus 60? It is equal to 25. Therefore our answer is 25. So now let us go for the 90th question. ಏನಂತ ಕೊಟ್ಟಿಯಾನೆ? The length of the tangent to a circle is 24 centimeter and the distance from the center is 25 centimeter. What is the radius of the circle ಅಂತ ಕೇಳಿದಾನೆ. ಸೊ ಅದಕ್ಕೆ ಫಿಗರ್ ಈಗ ಬರುತ್ತೆ. ಇದೊಂದು ಸರ್ಕಲ್ಲು. ಸೊ ಇದು ಟ್ಯಾಂಜೆಂಟ್. ಎ ಪಿ ಇಸ್ ದ ಟ್ಯಾಂಜೆಂಟ್. OP is the distance between O and an center of the circle and an external point. So tangent ನ ಉದ್ದ ಕೊಟ್ಟಿದ್ದಾನೆ 24 ಸೆಂಟಿಮೀಟರ್. ಸೆಂಟರ್ನಿಂದ ಎಕ್ಸ್ಟರ್ನಲ್ ಪಾಯಿಂಟ್ಗೆ ಇರುವ ಡಿಸ್ಟೆನ್ಸ್ ಕೊಟ್ಟಿದ್ದಾನೆ 25 ಸೆಂಟಿಮೀಟರ್. ವಿ ಹ್ಯಾವ್ ಟು ಫೈಂಡ್ ಔಟ್ ದ ವಾಟ್ ಈಸ್ ದ ಲೆಂತ್ ಆಫ್ ದ ರೇಡಿಯಸ್. ಸೊ ನಮಗೆ ಗೊತ್ತಿದೆ ವಾಟ್ ಈಸ್ ದ ಆ್ಯಂಗಲ್ ಬಿಟ್ವೀನ್ ರೇಡಿಯಸ್ ಆ್ಯಂಡ್ ಟ್ಯಾಂಜೆಂಟ್? ಇಟ್ ಈಸ್ ಆಲ್ವೇಸ್ 90 ಡಿಗ್ರಿ. ನೋಡಿ, ಇದಕ್ಕೆ ನೀವು ಈಸಿಯಾಗಿ ಡೈರೆಕ್ಟಾಗಿ ಆನ್ಸರ್ ಹೇಳ್ಬೋದು. ಏನಪ್ಪ ಅಂದರೆ ರೇಡಿಯಸ್ ವಿಲ್ ಬಿ 7 ಅಂತ. ಹೇಗೆ? 7, 24, 25 ಇಟ್ ಈಸ್ ಎ ಪೈಥಾಗರಿಯನ್ ಟ್ರಿಪ್ಲೆಟ್. ಸೊ ಇದೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗೋದ್ರಿಂದ ಪೈಥಾಗರಿಯನ್ ಟ್ರಿಪ್ಲೆಟ್ನ ಹಾಕ್ಕೊಂಡ್ರೆ 7, 24, 25 ಪೈಥಾಗರಿಯನ್ ಟ್ರಿಪ್ಲೆಟ್. ಹಾಗಾದರೆ ವಾಟ್ ಈಸ್ ದ ಲೆಂತ್ ಆಫ್ ದಿ ರೇಡಿಯಸ್? ದಟ್ ಈಸ್ OA ಈಸ್ ಈಕ್ವಲ್ ಟು 7 ಸೆಂಟಿಮೀಟರ್. ಇದನ್ನೇ ನೀವು ಪೈಥಾಗರಸ್ ಥಿಯರಮ್ನ ಅಪ್ಲೈ ಮಾಡ್ಕೊಳ್ಳೋಣ. ಇಫ್ ಐ ಅಪ್ಲೈ ಪೈಥಾಗರಸ್ ಥಿಯರಮ್ ಫಾರ್ ದಿಸ್ ಒನ್, ಇದಕ್ಕೆ ಅಪ್ಲೈ ಮಾಡಿದ್ರೆ ಇನ್ ಟ್ರಯಾಂಗಲ್ ಯಾವುದದು? AOP angle A is equal to 90 degree. If A is 90 degree, then which is the hypotenuse? OP. OP square is equal to AP square plus OA square. What is the measurement of OP square? It is 25 square is equal to AP square 24 square plus OA square. So 25 square is 625 is equal to 24 square is 576 plus OA square. So OA square is equal to 625 minus 576. So OA square is equal to 625 ನಲ್ಲಿ 576 ಹೋದ್ರೆ it will be 49. So now
you remove square and you put square root. OA is equal to square root of 49. OA is equal to square root of 49 is 7. Therefore, the length of the radius is, what is the length of the radius? So, OA is equal to square root of 49. Therefore, OA is equal to 7 centimeter. Therefore, the length of the radius is 7 centimeter. Therefore, radius is equal to 7 centimeter. So, like this, we have to solve it. Next, 91st question ಗೆ ಬರೋಣ. What is the sum of the first 25 odd natural numbers ಅಂತ ಕೇಳಿಯೇನೆ. So n is equal to how many natural numbers? Odd natural numbers are there? 25. ಈ ಎಲ್ಲ ಆಡ್ ನ್ಯಾಚುರಲ್ ನಂಬರ್ಸ್ಗಳನ್ನು ಆ್ಯಡ್ ಮಾಡಿದ್ರೆ 25 ಆಡ್ ನ್ಯಾಚುರಲ್ ನಂಬರ್ಸ್ನ ಆ್ಯಡ್ ಮಾಡಿದ್ರೆ ಸಮ್ ಎಷ್ಟು ಬರುತ್ತೆ ಅಂತ ಕೇಳಿಯೇನೆ. ಅದಕ್ಕೆ ನಮಗೆ ಗೊತ್ತಿದೆ. ಸೊ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಸ್ಕ್ವೇರ್ ಫಾರ್ ಸಮ್ ಆಫ್ ದಿ ಆಡ್ ನ್ಯಾಚುರಲ್ ನಂಬರ್ಸ್. ಏನು ಬಳಸಬೇಕು? ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಸ್ಕ್ವೇರ್. ಎಸ್ ಎನ್ ಅಂದರೆ 25 ಇಸ್ ಈಕ್ವಲ್ ಟು ಎನ್ ಸ್ಕ್ವೇರ್ ಅಂದರೆ 25 ಸ್ಕ್ವೇರ್. ಸೊ ಎಸ್ 25 ಇಸ್ ಈಕ್ವಲ್ ಟು 25 square will become 25, 25 will become 625. So like this we have to solve this problem. ನೋಡಿದ ಹಾಗಾದ್ರೆ ಮೊದಲ 25 ಆಡ್ ನ್ಯಾಚುರಲ್ ನಂಬರ್ಸ್ ನ ಆಡ್ ಮಾಡಿದ್ರೆ it will be equal to 625. Okay. Then 92nd question ಗೆ ಬರೋಣ. Write the decimal expansion of 17/8 ಅಂತ ಇದೆ. So 17/8 ಗೆ decimal expansion ಗೆ ಬರೋಣ. So 17 should be divided by 8. So 8 2s are 16, 1 ಮಿಕ್ತು 0.0, 8 1s are 8, then 2 ಮಿಕ್ತು 0, 8 2s are 16, 4 ಮಿಕ್ತು becomes 40, 8 5s are 40. What is the decimal expansion of 17/8? It is 2.125. So what is the decimal expansion? It is 2.125. So like this we have to find out the decimal expansion. Then coming to the 93rd question, write the condition for pair of linear equation to be inconsistent. ಯಾವುದು ಇನ್ಕನ್ಸಿಸ್ಟೆಂಟು, ಯಾವುದಕ್ಕೆ ಸೊಲ್ಯೂಷನ್ ಇರೋದಿಲ್ವೋ ಅದು ಇನ್ಕನ್ಸಿಸ್ಟೆಂಟು, ಯಾವುದಕ್ಕೆ ಸೊಲ್ಯೂಷನ್ ಇರೋದಿಲ್ಲ, ಸೊ ದಟ್ ಈಸ್ ಪ್ಯಾರಲಲ್ ಲೈನ್ಸ್. If two lines are parallel, then they are inconsistent, they don't have any solution. Solution ಇಲ್ಲ ಅಂದರೆ ನಾವೇನು ಬರೀಬೇಕು? What is the condition? A1/A2 is equal to B1/B2 but not equal to C1/C2. So this is the condition. So if inconsistent ಅಂತ ಹೇಳಿದಾಗ ಇಟ್ ಶುಡ್ ಬಿ ಪ್ಯಾರಲಲ್. ಪ್ಯಾರಲಲ್ ಅಂದಾಗ ಏನು ಕಂಡೀಷನ್ ಬರುತ್ತೆ? A1/A2 is equal to B1/B2 but is not equal to C1/C2. So this is the condition. Okay. Then coming to the 94th question, without actual division, check whether 3/10 as terminating or non-terminating ಅಂತ ಹೇಳಿಯೇನೆ. So 3 divided by 10 ನ I will write it as 2 into 5 or 2 to the power of 1 into 5 to the power of 1. ಅದು ಟರ್ಮಿನೇಟಿಂಗ್ ಆಗಿರಬೇಕು ಅಂದರೆ, if it is terminating, the denominator should be in the form of 2 to the power of m into 5 to the power of n. ಈ ಫಾರ್ಮಲ್ಲಿ ಇದೆಯಾ ನೋಡಿ ಡಿನಾಮಿನೇಟರ್? ಎಸ್, ಡಿನಾಮಿನೇಟರ್ ಈ ಫಾರ್ಮಲ್ಲಿ ಇದೆ. ಯಾವ ಫಾರ್ಮಲ್ಲಿ? 2 to the power of m into 5 to the power of n ಫಾರ್ಮಲ್ಲಿ ಇದೆ. ಸೊ ಅದರಿಂದ ಇಟ್ಸ್ ನಾವು 10 ನ 2 into 5 ಅಂತ ಬರೆದೆ. 2 ಅಂದರೆ ದಟ್ ಈಸ್ 2 to the power of m ಅಂದರೆ 1, 5 to the power of n ಅಂದರೆ 1. ಸೊ ಈ 2 into 5 ನೋಡೋಕೆ ಯಾವ ಥರ ಇದೆ? ಇಟ್ ಈಸ್ ಇನ್ ದ ಫಾರ್ಮ್ ಆಫ್ 2 to the power of m into 5 to the power of n. Therefore 3/10 is terminating. ಅದನ್ನು ನಾವು ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಅಂತ ಕರಿಬೇಕು. ದಟ್ ಈಸ್ ಟರ್ಮಿನೇಟಿಂಗ್ ಅಂತ ಕರಿತೀವಿ. ಓಕೆ. ನೆಕ್ಸ್ಟ್ ಕಮಿಂಗ್ ಟು ದ 95th question, that is find the discriminant of the quadratic equation. What is the quadratic equation given? X square minus 6x plus 1 is equal to 0. So standard form ಗೆ ಕಂಪೇರ್ ಮಾಡಿ. ax square plus bx plus c is equal to 0. What is the value of a? 1. What is the value of b? minus 6. What is the value of c? 1. So delta find out ಮಾಡೋಣ. So delta is equal to b square minus 4ac. So delta is equal to minus 6 whole square minus 4 into what is a? 1. What is c? 1.
So delta is equal to, so 6 square is 36 minus 4 ones are 4. Therefore delta is equal to 36 minus 4 is 32. Therefore the discriminant of the equation is 32. That is delta is equal to 32. 96ನೇ ಕ್ವಶನ್ಗೆ ಬರೋಣ. ಇಫ್ ದ ಇನ್ ದ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಆಫ್ ಗ್ರೂಪ್ ಡೇಟಾ ದೇ ಹ್ಯಾವ್ ಗಿವನ್ ಸಿಗ್ಮಾ ಎಫ್ ಎಕ್ಸ್ ಕೊಟ್ಟಿದ್ದಾನೆ, ಎನ್ ಕೊಟ್ಟಿದ್ದಾನೆ, ಮೀನನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಈ ಮೀನನ್ನು ಫೈಂಡ್ ಔಟ್ ಮಾಡೋದಕ್ಕೆ ಲೆಟ್ ಅಸ್ ಯೂಸ್, ಸೊ ಮೀನ್ ಅಂದರೆ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್. ಎಕ್ಸ್ ಬಾರ್ ಅಂದರೆ ಮೀನ್ ಅಥವಾ ಆವರೇಜ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಎಕ್ಸ್ ಅಂದರೆ 280 ಡಿವೈಡೆಡ್ ಬೈ ಎನ್ ಅಂದರೆ 20. 0 0 ಕ್ಯಾನ್ಸಲ್ ಆಯಿತು. 2 1s 2 1s 2 4s. Therefore average or mean x bar is equal to 14. So 14 is the mean of the given data. ನೆಕ್ಸ್ಟ್ 97th ಕ್ವಶನ್ಗೆ ಬರೋಣ. ಸೊ 97th ಕ್ವಶನ್ನಲ್ಲಿ ಫೈಂಡ್ ದ ಸಮ್ ಆಫ್ ಅನ್ ಎ ಪಿ ಕಂಟೈನಿಂಗ್ 25 ಟರ್ಮ್ಸ್ ಆ್ಯಂಡ್ ಹೂಸ್ ಮಿಡಲ್ ಟರ್ಮ್ ಈಸ್ 30 ಅಂತ ಕೊಟ್ಟಿದ್ದಾನೆ. ಹಾಗಾದರೆ ಸಮ್ ಆಫ್ ಎನ್ ಎ ಪಿ ಫೈಂಡ್ ಔಟ್ ಮಾಡೋಣ. ಸೊ ಸಮ್ ಆಫ್ ಎನ್ ಎ ಪಿ ಫೈಂಡ್ ಔಟ್ ಮಾಡೋದಕ್ಕೆ ನಮಗೆ ಫಾರ್ಮುಲಾ ಗೊತ್ತಿದೆ. ಯಾವುದಪ್ಪ ಫಾರ್ಮುಲಾ ಅಂದರೆ ಎಸ್ ಎನ್ ಇಸ್ ಈಕ್ವಲ್ ಟು n/2 ಇಂಟು ಎ ಪ್ಲಸ್ ಎಲ್ ಅಂತ ಗೊತ್ತಿದೆ. ಇದನ್ನೇ ನಾನು ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಕೊತೀನಿ. ಸೊ ಎಸ್ ಎನ್ ಇಸ್ ಈಕ್ವಲ್ ಟು, ಅದನ್ನು ಹೀಗೆ ಬರೆಯೋಣ, ಎನ್ ಇಂಟು ಎ ಪ್ಲಸ್ ಎಲ್ ಬೈ 2 ಅಂತ ಬರ್ಕೊತೀನಿ. ಹಿಂಗೆ ಬರೆದ್ರೂ ತಪ್ಪೇನಿಲ್ಲ. ಹಾಗಾದರೆ ಈ ಎ ಪ್ಲಸ್ ಎಲ್ ಬೈ 2 ಏನು ಹೇಳುತ್ತೆ? ಇದು ಫಸ್ಟ್ ಟರ್ಮು, ಇದು ಲಾಸ್ಟ್ ಟರ್ಮು. ಫಸ್ಟ್ ಟರ್ಮ್ನ ಲಾಸ್ಟ್ ಟರ್ಮ್ನ ಆ್ಯಡ್ ಮಾಡಿ 2 ಇಂದ ಡಿವೈಡ್ ಮಾಡಿದ್ರೆ ವಿ ವಿಲ್ ಗೆಟ್ ವಿಚ್ ಟರ್ಮ್? ವಿ ವಿಲ್ ಗೆಟ್ ಮಿಡಲ್ ಟರ್ಮ್. ಸೊ ಮಿಡ್ಲ್ ಟರ್ಮ್ ಬರಬೇಕು ಅಂದರೆ ಫಸ್ಟ್ ಟರ್ಮ್ಗೆ ಲಾಸ್ಟ್ ಟರ್ಮ್ನ ಆ್ಯಡ್ ಮಾಡಿ. ಹಾಗಾದರೆ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಇಂಟು ಎ ಪ್ಲಸ್ ಎಲ್ ಬೈ 2 ಬಂತು. ಈಗ ನೀವು ಅಬ್ಸರ್ವ್ ಮಾಡಿ ಕ್ವಶನ್ನಲ್ಲಿ, ಇಲ್ಲಿ ಅವನು ಹೌ ಮೆನಿ ಟರ್ಮ್ಸ್ ಹ್ಯಾಸ್ ಗಿವನ್? ಸೊ 25 ಟರ್ಮ್ ಇದೆ ಅಂತ ಕೊಟ್ಟಿದ್ದಾನೆ. ಆ 25ನೇ ಟರ್ಮ್ನಲ್ಲಿ ಮಧ್ಯದ ಟರ್ಮು 30 ಅಂತ ಕೊಟ್ಟಿದ್ದಾನೆ. ಹಾಗಾದರೆ ನಾವು ಇಲ್ಲಿ ಲಿಸ್ಟ್ ಮಾಡ್ಕೋಬೇಕಾದ್ರೆ ಲೆಟ್ ಅಸ್ ಮೇಕ್ ದ ಲಿಸ್ಟ್ ಲೈಕ್ ದಿಸ್. ಆ ಲಿಸ್ಟನ್ನ ನಾವು ಹೀಗೆ ಮಾಡ್ಕೊಳ್ಳೋಣ. ಸೊ ಎ ಪ್ಲಸ್ ಎಲ್ ಬೈ 2 ಇದೆಯಲ್ಲ, ಇದರ ವ್ಯಾಲ್ಯೂ ಬಂದು 30. ದಟ್ ಈಸ್ ಮಿಡಲ್ ಟರ್ಮು. ದೆನ್ ಹೌ ಮೆನಿ ಟರ್ಮ್ಸ್ ಅಂತ ಹೇಳಿಯಾನೆ? 25 ಟರ್ಮ್ ಅಂತ. ಎನ್ ಇಸ್ ಈಕ್ವಲ್ ಟು 25 ಅಂತ ಹೇಳಿಯಾನೆ. ಈಗ ಇಲ್ಲಿ ಅಪ್ಲೈ ಮಾಡ್ಕೊಡಿ. ಎಸ್ ಎನ್ ಅಂದರೆ 25 is equal to n ಅಂದರೆ 25 into what is a plus l by 2? It is nothing but 30. Therefore S25 is equal to, multiply ಮಾಡಿ 1 0 ಹಾಗೆ ಬರ್ಕೊಳ್ಳೋಣ, 25 3s are 75. Therefore what is the middle term? The middle term will be 750. So like this we have to find out the middle term. We have to find out the sum of an AP when middle term is given. ಸೊ ಮಿಡಲ್ ಟರ್ಮ್ ಎಷ್ಟು ಕೊಟ್ಟಿದ್ದಾನೆ? 30. ಅಂದರೆ ಫಸ್ಟ್ ಟರ್ಮ್ನ ಲಾಸ್ಟ್ ಟರ್ಮ್ನ ಆ್ಯಡ್ ಮಾಡಿ 2 ಇಂದ ಡಿವೈಡ್ ಮಾಡಿದ್ರೆ ವಿ ವಿಲ್ ಗೆಟ್ ದ ಮಿಡಲ್ ಟರ್ಮ್. ದಟ್ ಈಸ್ ಎ ಪ್ಲಸ್ ಎಲ್ ಬೈ 2 ಈಸ್ 30 ಇಂಟು 25. 30 ಇಂಟು 25 ವಿಲ್ ಬಿಕಮ್ 750. ಸೊ ಲೈಕ್ ದಿಸ್ ವಿ ಹ್ಯಾವ್ ಟು ಫೈಂಡ್ ಔಟ್. ದೇರ್ ಫಾರ್ S25 ಈಸ್ ಈಕ್ವಲ್ ಟು 750. Then coming to 98th question, he has given find the value of sin square a plus cos square a minus 1. We know that sin square a plus cos square a is 1 minus 1. 1 minus 1 is 0. Like this we have to find out the value of sin square a plus cos square a minus 1. Coming to the 99th question, write the discriminant of the quadratic equation px ಸ್ಕ್ವೇರ್ ಪ್ಲಸ್ ಕ್ಯೂ ಎಕ್ಸ್ ಮೈನಸ್ ಆರ್ ಅಂತ ಕೊಟ್ಟಿದ್ದಾನೆ. ಸೊ ಈಗ ನಮಗೆ ಗೊತ್ತಿದೆ, ಫಸ್ಟ್ ಈಕ್ವೇಷನ್ ತಗೊಳ್ಳಿ. ಸೊ ವಾಟ್ ಈಸ್ ದ ಈಕ್ವೇಷನ್ he has given? He has given the equation as px ಸ್ಕ್ವೇರ್ ಪ್ಲಸ್ ಕ್ಯೂ ಎಕ್ಸ್ ಮೈನಸ್ ಆರ್ is equal to 0. This is the equation he has given. So compare ಮಾಡಿ ಸ್ಟ್ಯಾಂಡರ್ಡ್ ಫಾರ್ಮ್ಗೆ. ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c is equal to 0. So list ಮಾಡಿ. A, what is the value of A? A is equal to P. What is the value of B? B is equal to Q. What is the value of C? C is equal to minus R. What is delta? Delta is equal to B square minus 4AC. Delta is equal to B square ಅಂದರೆ Q square minus
4 ಇಂಟು ಎ ಅಂದರೆ ಪಿ ಇಂಟು ಕ್ಯೂ ಅಂದರೆ ಮೈನಸ್ ಆರ್, ಸಾರಿ ಸಿ ಅಂದರೆ ಮೈನಸ್ ಆರ್. ಡೆಲ್ಟಾ ಇಸ್ ಈಕ್ವಲ್ ಟು ಕ್ಯೂ ಸ್ಕ್ವಯರ್, ಮೈನಸ್ ಇಂಟು ಮೈನಸ್ is plus, 4p into r is 4pr. So what is the discriminant of the quadratic equation? Q square plus 4pr. So this is the discriminant of the quadratic equation. Then the last question of this video is express 0.375 as a fraction in its simplest form anta helidane. So let us express it in simplest form. So simplest form ಅಲ್ಲಿ ಎಕ್ಸ್ಪ್ರೆಸ್ ಮಾಡೋಣ ಯಾವುದನ್ನ 0.375 ನ. ಸೊ 375 ನ, ಸೊ 375 ಡಿವೈಡ್ ಬೈ ಪಾಯಿಂಟ್ ಆದಮೇಲೆ ಎಷ್ಟು ಡಿಜಿಟ್ ಇದೆ ಕೌಂಟ್ ಮಾಡ್ಕೊಳ್ಳಿ. 1 2 3 ಅಂದರೆ ಯು ಹ್ಯಾವ್ ಟು ರೈಟ್ 1000. 3 zeros ಬರೀಬೇಕು, 3 zeros ಅಂದರೆ 1000. ಸೊ ಡಿವೈಡೆಡ್ ಬೈ you divide it by 25. 25 4s are 100 in a 0 ಮಿಕ್ತು. Then 25 1s are 25, 12 ಮಿಕ್ತು 125 ಆಯಿತು. 25 5s are 125. Now you divide by 5, 5 3s are 15, 5 8s are 40. So now that 3 by 8 ಇದೇ ಸಿಂಪ್ಲೆಸ್ಟ್ ಫಾರ್ಮ್. ಇನ್ನು ಇದನ್ನು ಮತ್ತೆ ನಾವು ರೆಡ್ಯೂಸ್ ಮಾಡೋಕ್ಕಾಗೋದಿಲ್ಲ. ಸೊ 0.375 ಈಸ್ ಎಕ್ಸ್ಪ್ರೆಸ್ಡ್ ಇನ್ ಫ್ರಾಕ್ಷನ್ ಆಸ್ ಇನ್ ಇಟ್ಸ್ ಸಿಂಪ್ಲೆಸ್ಟ್ ಫಾರ್ಮ್ ಆಸ್ ದಟ್ ಈಸ್ 3/8. ಸೊ ಇದು ಸಿಂಪ್ಲೆಸ್ಟ್ ಫಾರ್ಮ್. ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಸೊ ಐ ಹ್ಯಾವ್ ಎಕ್ಸ್ಪ್ರೆಸ್ಡ್ ಇನ್ ಸಿಂಪ್ಲೆಸ್ಟ್ ಫಾರ್ಮ್ ಆಸ್ ದಟ್ ಈಸ್ 3/8 is the simplest form. So our answer is 0.375 is equal to 3 divided by 8. ಸೊ ಈ ರೀತಿ ನಾವು ಎಕ್ಸ್ಪ್ರೆಸ್ ಮಾಡಬೇಕು. ಸೊ ಥ್ಯಾಂಕ್ ಯು. ಅಲ್ಲಿಗೆ 1 ಮಾರ್ಕ್ಸ್ ಇಂದು 100 ಕ್ವಶನ್ಸ್ಗಳನ್ನು ನಾವು ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ. ನಾಳೆಯಿಂದ ನಾವು ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ದಟ್ ಈಸ್ 2 ಮಾರ್ಕ್ಸ್ ಕ್ವಶನ್. ಒಟ್ಟು 100 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಮಾಡ್ತಾ ಹೋಗೋಣ. ಸೊ ಥ್ಯಾಂಕ್ ಯು ವೆರಿ ಮಚ್. ಸೊ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ. ಸೊ ಹಾರ್ಡ್ ವರ್ಕ್, ಇಫ್ ಯು ವಾಂಟ್ ಟು ಗೆಟ್ ಎ ಸಕ್ಸಸ್ ಯು ಹ್ಯಾವ್ ಟು ಡೂ ದ ಹಾರ್ಡ್ ವರ್ಕ್. ಸೊ ಯಾವುದು ಸುಲಭವಾಗಿ ಬರೋದಿಲ್ಲ, ಸುಲಭವಾಗಿ ಬಂದಿದ್ದು ಯಾವುದು ಇರೋದು ಇಲ್ಲ. ಸೊ ಡೂ ದ ಹಾರ್ಡ್ ವರ್ಕ್. ಸೊ ಟೀಚರ್ನ ನೀವು ಮ್ಯಾಕ್ಸಿಮಮ್ ಟೀಚರ್ನಿಂದ ನೀವು ಟೀಚರ್ನ ಯುಟಿಲೈಸ್ ಮಾಡ್ಕೋಬೇಕು. ಅವ್ರು ಹೇಳಿದ ಕೆಲಸನ ಕರೆಕ್ಟಾಗಿ ಮಾಡಬೇಕು. ಸೊ ಆಲ್ ದ ಬೆಸ್ಟ್. ಸೊ ರೀಡ್ ವೆಲ್. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.